ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು 4ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 4. ಅರ್ಜುನ ಉವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಅನುವಾದ: ಅರ್ಜುನನು ಹೇಳಿದನು, ನಿನ್ನ ಜನ್ಮವಾದರೋ ಅರ್ವಾಚೀನವಾದುದು, ಅರ್ಥಾತ್ ಈಗಿನ ಕಾಲದ್ದಾಗಿದೆ, ಮತ್ತು ಸೂರ್ಯನ ಜನ್ಮವು ಬಹಳ ಪ್ರಾಚೀನವಾದುದು, ಅರ್ಥಾತ್ ಕಲ್ಪದ ಆದಿಯಲ್ಲಿ ಆಗಿ ಹೋಗಿತ್ತು. ಹಾಗಿರುವಾಗ ಕಲ್ಪದ ಆದಿಯಲ್ಲಿ ನೀನೇ ಸೂರ್ಯನಿಗೆ ಈ ಯೋಗವನ್ನು ಹೇಳಿದ್ದೆ ಎಂದು ನಾನು ಹೇಗೆ ತಿಳಿದುಕೊಳ್ಳಲಿ? ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಈಗ ನಾವು ಹಿಂದಿನ ಭಾಗದಲ್ಲಿ ತಿಳ್ಕೊಂಡ್ವಿ ಮನುಷ್ಯನಿಗೆ ಸ್ವಾಭಾವಿಕವಾಗಿ ಏನು ಅನ್ನಿಸ್ಬೋದು. ಈಗ ನಾವು ಹಿಂದಿನ ಶ್ಲೋಕದಲ್ಲಿ ತಿಳ್ಕೊಂಡಿರೋ ಪ್ರಕಾರ, ಅಂದರೆ ಅಲ್ಲಿ ಏನೇನು ವರ್ಣನೆ ಮಾಡಿದ್ರು ಇದು ತುಂಬ ರಹಸ್ಯವಾಗಿರುವಂಥ ವಿಷಯ, ಇದು ಸೂರ್ಯನಿಗೆ ಹೇಳಿದ್ದೆ, ಈಗ ನಿನಗೆ ಹೇಳ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾರಲ್ಲ, ಆಗ ಮನುಷ್ಯನಿಗೆ ಸ್ವಾಭಾವಿಕವಾಗಿ ಅಂದರೆ ನಮಗೆ ಒಂದು ಪ್ರಶ್ನೆ ಬರಬಹುದು. ಏನು ಅಂತಂದರೆ, ಭಗವಂತ ಕೃಷ್ಣ ಈಗ ದ್ವಾಪರ ಯುಗದಲ್ಲಿ ಪ್ರಕಟವಾಗಿದ್ದಾನೆ, ಮತ್ತು ಸೂರ್ಯ, ಮನು, ಇಕ್ಷ್ವಾಕು ಇವರೆಲ್ಲ ದ್ವಾಪರವನ್ನು ಬಿಟ್ಟು ಬಹಳ ಹಿಂದೆನೇ ಬಂದು ಹೋದಂಥವ್ರು. ಹಾಗಾದರೆ ಇವನು ಈ ಯೋಗದ ಉಪದೇಶವನ್ನು ಸೂರ್ಯನಿಗೆ ಹೇಗೆ ಮಾಡ್ದ ಅನ್ನುವಂಥ ಪ್ರಶ್ನೆ ನಮಗೆಲ್ಲ ಬರ್ಬೋದಲ್ವಾ. ಕೃಷ್ಣ ಇರೋದು ಈಗ ದ್ವಾಪರ ಯುಗದಲ್ಲಿ, ಆದರೆ ಸೂರ್ಯ ಈ ವಿಶ್ವ ಸೃಷ್ಟಿ ಆಯ್ತಲ್ಲ ಆಗ್ಲಿಂದನೂ ಇದ್ದಾನೆ, ಅವನಿಗೆ ಇವನು ಹೇಗೆ ಉಪದೇಶವನ್ನು ಮಾಡ್ದ ಅನ್ನುವಂಥ ಪ್ರಶ್ನೆ ನಮಗೆ ಬರಬಹುದು ಅಂತಂದ್ಬಿಟ್ಟು, ಇದರ ಉತ್ತರದ ಜೊತೆನೆ ಭಗವಂತನ ಅವತಾರ ತತ್ವವನ್ನು ಚೆನ್ನಾಗಿ ತಿಳ್ಕೊಳ್ಳುವಂಥ ಒಂದು ಇಚ್ಛೆಯಿಂದ ಅರ್ಜುನ ಈ ಪ್ರಶ್ನೆಯನ್ನು ಈಗ ಕೇಳ್ತಾ ಇದ್ದಾನೆ. ಯಾಕಂದರೆ ಭಗವಂತ ಏನು ಅನ್ನೋದು ನಮಗೆ ಚೆನ್ನಾಗಿ ಅರ್ಥ ಆಗಬೇಕು. ಮತ್ತೆ ಇಲ್ಲಿ ನಮಗೆ ಈ ಪ್ರಶ್ನೆ ಬರುತ್ತಲ್ವಾ, ಹೇಗೆ ಹೇಳಿದ ಅವನಿರೋದು ಈಗ ದ್ವಾಪರ ಯುಗದಲ್ಲಿ ಅನ್ನುವಂಥ ಪ್ರಶ್ನೆ ಬರುತ್ತಲ್ಲ, ಅದಕ್ಕೆ ಇಲ್ಲಿ ಅರ್ಜುನ ಈ ರೀತಿ ಪ್ರಶ್ನೆ ಕೇಳ್ತಾನೆ. ಅರ್ಜುನ ಏನಂತ ಪ್ರಶ್ನೆ ಕೇಳ್ತಾನೆ? ನಿನ್ನ ಜನ್ಮ ಅನ್ನೋದು ಈಗ, ಅಂದರೆ ಈಗ ಈ ದ್ವಾಪರದಲ್ಲಿ ಸ್ವಲ್ಪ ಹಿಂದಿನ ಈ ದ್ವಾಪರದಲ್ಲೇ ಆಗಿರುವಂಥದ್ದು. ಅಂದರೆ ಏನು, ಈಗಿನ ಕಾಲದವನು ನೀನು, ಆದರೆ ಸೂರ್ಯನ ಜನ್ಮ ಬಹಳ ಪ್ರಾಚೀನ, ಅಂದರೆ ತುಂಬ ಹಿಂದೆನೆ, ಅಂದರೆ ವಿಶ್ವ ಸೃಷ್ಟಿ ಆಯ್ತಲ್ಲ ಆಗಲೇ ಆಗಿರುವಂಥದ್ದು, ಅಂದರೆ ಕಲ್ಪದ ಆದಿಯಲ್ಲೇ ಆಗೋಗಿದೆ. ಹಾಗಿರಬೇಕಾದ್ರೆ ಆ ಕಲ್ಪದ ಆದಿಯಲ್ಲಿ ನೀನೇ ಸೂರ್ಯನಿಗೆ ಈ ಯೋಗವನ್ನು ಹೇಳಿದ್ದೆ ಅಂತ ನಾನು ಹೆಂಗೆ ತಿಳ್ಕೊಳ್ಳಿ? ಯಾಕೆ ಅಂತಂದರೆ ನನಗೆ ಗೊತ್ತಿರೋದೇನು, ಸೂರ್ಯ ಆದಿಯಿಂದ ಇದ್ದಾನೆ ಅಂತ. ನೀನಿರೋದು ಈ ದ್ವಾಪರ ಯುಗದಲ್ಲಿ ನನ್ನ ಜೊತೆ ಈಗಿದೆಯಲ್ವಾ, ಇಲ್ಲಿ ನಾನು ನೋಡಿದ್ದೀನಿ, ನೀನೇ ಆ ಸೂರ್ಯನಿಗೆ ಹೇಳಿರೋದು ಅಂತ ನಾನು ಹೇಗೆ ತಿಳ್ಕೊಳ್ಳಿ ಅಂತಂದ್ಬಿಟ್ಟು ಈ ಒಂದು ಶ್ಲೋಕದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಈಗ ಪ್ರಶ್ನೆ ಏನು ಅಂತಂದರೆ, ಈ ಶ್ಲೋಕದಲ್ಲಿ ಅರ್ಜುನ ಈ ರೀತಿ ಪ್ರಶ್ನೆ ಕೇಳಿದಾನಲ್ಲ, ಅದಕ್ಕೆ ಅರ್ಥ ಏನು ಅಂತ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಶ್ರೀಕೃಷ್ಣ ಸಾಧಾರಣವಾದಂಥ ಮನುಷ್ಯ ಅಲ್ಲದೆ ದಿವ್ಯ ಮನುಷ್ಯನ ರೂಪದಲ್ಲಿ ಪ್ರಕಟವಾಗಿರುವಂತಹ, ಎಲ್ಲ ಶಕ್ತಿಗಳೂ ಇರುವಂತಹ ಪೂರ್ಣ ಬ್ರಹ್ಮ ಪರಮಾತ್ಮನೇ ಆಗಿದ್ದಾನೆ. ಯಾಕೆ ಅಂತಂದರೆ ಅರ್ಜುನ ರಾಜಸೂಯ ಯಜ್ಞದ ಸಮಯದಲ್ಲಿ ಭೀಷ್ಮರಿಂದ ಆ ಭಗವಂತನ ಮಹಿಮೆಯನ್ನು ಕೇಳಿದ್ದ. ಅದಕ್ಕೆ ಅವನು ಗೊತ್ತಿದೆ ಈ ವಿಷಯ, ಅವನು ಸಾಮಾನ್ಯ ಅಲ್ಲ, ಅವನು ಭಗವಂತ ಅಂತ. ಇದು ಮಹಾಭಾರತದ ಸಭಾಪರ್ವದಲ್ಲಿ ನಮಗೆ ಸಿಗತ್ತೆ, ಅದರ ಡೀಟೇಲ್ಸ್ ಬೇಕಾದರೆ ನಾವು ಓದ್ಕೊಳ್ಬಹುದು ಅದರಲ್ಲಿ. ಮತ್ತು ಬೇರೆ ಋಷಿಗಳಿಂದ ಕೂಡ ಅವನು ಈ ವಿಷಯದಲ್ಲಿ ಅನೇಕ ಮಾತುಗಳನ್ನು ಕೇಳಿದ್ದ, ತಿಳ್ಕೊಂಡಿದ್ದ. ಅದಕ್ಕೋಸ್ಕರನೇ ಅವನೇನು ಮಾಡಿದ್ದ, ಈಗ ಭೀಷ್ಮರಿಂದ ತಿಳ್ಕೊಂಡಿದ್ದ, ಬೇರೆ ಋಷಿಗಳಿಂದ ತಿಳ್ಕೊಂಡಿದ್ದ. ಈಗ ಕಾಡಲ್ಲಿದ್ರಲ್ಲ, ಆಗ ಅವನು ಸ್ವಯಂ ಭಗವಂತನ ಜೊತೆನೇ ಅವನ ಮಹತ್ವವನ್ನು ಕುರಿತು ಚರ್ಚೆ ಮಾಡ್ತಾನೆ. ಅದು ಕೂಡ ಮಹಾಭಾರತದ ವನಪರ್ವದಲ್ಲಿ ನಮಗೆ ಡೀಟೇಲ್ ಆಗಿ ಸಿಗುತ್ತೆ. ಇಷ್ಟೇ ಅಲ್ಲದೆ ಶಿಶುಪಾಲ ಇನ್ನು ಬೇಕಾದಷ್ಟು ಜನರ ವಧೆ ಮಾಡ್ತಾನಲ್ಲ, ಮತ್ತು ಬೇರೆ ಬೇರೆ ಘಟನೆಗಳಲ್ಲಿ ಭಗವಂತನ ಅದ್ಭುತವಾದ ಪ್ರಭಾವವನ್ನು ಅವನು ಪ್ರತ್ಯಕ್ಷವಾಗಿ ನೋಡಿರ್ತಾನೆ. ಕೆಲವೊಂದು ಮನುಷ್ಯರು ಮಾಡೋದಕ್ಕಾಗದೇ ಇರುವಂಥ ಅದ್ಭುತಗಳನ್ನೆಲ್ಲ ಅವನು ಮಾಡಿರ್ತಾನೆ. ಈ ಮಾತುಗಳಿಂದ ಅರ್ಜುನ ಮೊದಲಿಂದನೂ ಕೂಡ
ತಿಳ್ಕೊಂಡಿದ್ದಾನೆ ಅವನೇ ಭಗವಂತ ಅಂತಂದ್ಬಿಟ್ಟು ಅವನಿಗೆ ಗೊತ್ತಾಗಿದೆ, ಕನ್ಫರ್ಮ್ ಆಗಿದೆ. ಆದರೂ ಕೂಡ ಇಲ್ಲಿ ಭಗವಂತನ ಮುಖದಿಂದಾನೇ ಅವನ ಅವತಾರದ ರಹಸ್ಯವನ್ನು ಕೇಳಬೇಕು. ಮತ್ತು ಸರ್ವೇ ಸಾಧಾರಣವಾದಂಥ ಮನುಷ್ಯರ ಮನಸ್ಸಲ್ಲಿ, ಅಂದರೆ ನಮ್ಮಂಥವರ ಮನಸ್ಸಲ್ಲಿ ಒಂದು ಪ್ರಶ್ನೆ ಅಥವಾ ಸಂದೇಹ ಏನಾದರೂ ಬಂದರೆ ಅದನ್ನೂ ಕೂಡ ದೂರ ಮಾಡಬೇಕು ಅನ್ನುವಂಥ ಆಸೆಯಿಂದ ಇಲ್ಲಿ ಅರ್ಜುನ ಇಲ್ಲಿ ಈ ಪ್ರಶ್ನೆಯನ್ನು ಮಾಡಿದ್ದಾನೆ. ಅರ್ಥ ಆಯ್ತಾ? ಈಗ ನಮಗೂ ಕೂಡ ಈ ಪ್ರಶ್ನೆ ಬರುತ್ತೆ. ಯಾಕಂದರೆ ನಮಗಿನ್ನೂ ಸರಿಯಾಗಿ ವಿಷಯಗಳು ಗೊತ್ತಿಲ್ಲದೆ ಇರೋದ್ರಿಂದ ನಾವು ಕೃಷ್ಣನನ್ನು ಭಗವಂತ ಅಂತ ಒಪ್ಕೊಂಡಿದ್ದೀವಿ. ಆದರೆ ಇನ್ನೂ ನಮ್ಮ ಮನಸ್ಸಲ್ಲಿ ಇನ್ನೂ ಬೇಕಾದಷ್ಟು ಸಂದೇಹಗಳಿರುತ್ತೆ. ಅದೆಲ್ಲ ಹೋಗಲಿ ಅಂತ ಇಲ್ಲಿ ಅರ್ಜುನ ನಮ್ಮೆಲ್ಲರ ಒಂದು ಪರವಾಗಿ ಈ ಪ್ರಶ್ನೆಯನ್ನು ಮಾಡಿದ್ದಾನೆ. ನಿನ್ನ ಜನ್ಮ ಇತ್ತೀಚೆಗೆ ಕೆಲವೇ ವರ್ಷಗಳ ಮೊದಲು ಶ್ರೀ ವಸುದೇವನ ಮನೆಯಲ್ಲಿ ಆಗಿರೋದು. ಈ ಮಾತನ್ನು ಇದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಏನು? ವಸುದೇವನ ಮನೆಯಲ್ಲಿ ನೀನು ಕೆಲವೇ ವರ್ಷಗಳ ಹಿಂದೆ ಹುಟ್ಟಿದ್ದೆ ಅಂತಂದ್ಬಿಟ್ಟು. ಮತ್ತು ಸೂರ್ಯನ ಉತ್ಪತ್ತಿ ಯಾವಾಗಾಗಿತ್ತು? ಸೃಷ್ಟಿಯ ಆದಿಯಲ್ಲಿ ಅದಿತಿಯ ಗರ್ಭದಿಂದ ಆಗಿತ್ತು. ಇಂಥ ಸ್ಥಿತಿಯಲ್ಲಿ ನೀನು ಈ ಯೋಗವನ್ನು ಸೃಷ್ಟಿಯ ಆದಿಯಲ್ಲಿ ಸೂರ್ಯನಿಗೆ ಹೇಳಿದ್ದೆ, ಅದರಿಂದ ಸೂರ್ಯನ ಮೂಲಕ ಇದರ ಪರಂಪರೆ ನಡೀತು ಅಂತ ಹೇಳಿದ್ಯಲ್ಲ. ಈ ಮಾತಿನ ರಹಸ್ಯ ತಿಳಿದೆ. ಅಂದರೆ ಏನು? ಹೇಗಾಗಿರಬಹುದು? ಹೇಗೆ ಹೇಳ್ದ ಇವನು ಇವಾಗಿದ್ದಾನೆ, ಸೂರ್ಯ ಇರೋದು ಆದಿಯಿಂದ, ಹೇಗಾಗಿರಬಹುದು ಅಂತ ಈ ಒಂದು ನೀನು ಹೇಳ್ತಾ ಇರುವ ಮಾತಿನ ರಹಸ್ಯ ತಿಳಿದೆ. ಇದು ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತಲ್ಲ ನಮಗೆ. ಇದನ್ನು ಹೇಗೆ ತಾನೇ ತಿಳ್ಕೊಳ್ಳೋದಕ್ಕಾಗುತ್ತೆ? ಅದಕ್ಕೋಸ್ಕರನೇ ನೀನು ನನ್ನ ಮೇಲೆ ಕೃಪೆ ಮಾಡಿ ಇದರ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕು ಅನ್ನೋದು ಅರ್ಜುನನ ಪ್ರಶ್ನೆಯ ಅರ್ಥ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನೀನು ಇವಾಗಿರೋದಪ್ಪ, ಎಲ್ಲರಿಗೂ ಗೊತ್ತು ನೀನು ವಸುದೇವನ ಮಗ ಅಂತ, ಸೂರ್ಯ ಅದಿತಿ ಮಗ, ಅವನು ಆದಿಯಲ್ಲೇ ಹುಟ್ಟದ ಅಂತ. ನೀನು ಅವನಿಗೆ ಹೇಗೆ ಈ ರಹಸ್ಯವನ್ನು ಹೇಳೋದಕ್ಕೆ ಸಾಧ್ಯ? ಈ ಒಂದು ವಿಷಯನೇ ನಮಗೆ ರಹಸ್ಯವಾಗಿದೆ. ಅದಕ್ಕೋಸ್ಕರ ನೀನು ಕೃಪೆ ಮಾಡಿ ಈಗ ಈ ವಿಷಯವನ್ನು ನೀನೇ ಹೇಳು ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ ಅನ್ನೋದು ಇದರ ಅರ್ಥ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.